ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ವಿವಿಧ ಅಭಿವೃದ್ಧಿಗಾಗಿ ವ್ಯಯ ಮಾಡಿದ ಅನುದಾನ ಎಲ್ಲಿ ಇದೆ ಎಂದು ಶರದ್ ಪವಾರ್ ಅವರ ಇಂಡಿಯನ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ರಾಜು ಅನಂತಸನಾಯಕವಾಡಿ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವಳಿ ನಗರವನ್ನು ಮಾದರಿ ನಗರಗಳನ್ನಾಗಿ ಮಾಡಲು ಕೇಂದ್ರ ಸರ್ಕಾರದಿಂದ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ 1500 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳುತ್ತಿದ್ದಾರೆ. ಆದರೆ ಈ ಅನುದಾನ ಎಲ್ಲಿ ವ್ಯಯ ಮಾಡಲಾಗಿದೆ, ಯಾವ ಕಾಮಗಾರಿಗಳಿಗೆ ವ್ಯಯ ಮಾಡಲಾಗಿದೆ, ಎಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗಿವೆ ಎಂಬುದನ್ನು ಸ್ಪಷ್ಟಪಡಿಸಬೇಕು. ಸುಮ್ಮನೆ ಹೇಳಿಕೆ ಕೊಡುವುದು ಅಲ್ಲ ಎಂದು ಕಿಡಿಕಾರಿದರು. ಲೋಕಸಭಾ ಬಿಜೆಪಿ ಸಂಸದರಲ್ಲ, ಒಬ್ರು ನರೇಂದ್ರ ಮೋದಿ ಕೂಡ ಮಾತಾಡೋ ಯೋಗ್ಯತೆ ಇಲ್ಲ. ಒಬ್ರು ಮಾತಾಡ್ತಾರ, ಯಾಕಂದ್ರೆ ಇವರು ವೈಯಕ್ತಿಕ ವರ್ಚಸ್ವ ಬರಗಿಲ್ಲ. ಇವ್ರು ಏನಿದ್ರು ನರೇಂದ್ರ ಮೋದಿ ಅವ್ರ ಫೋಟೋ ಇದ್ರೆ ಮಾತ್ರ ಬಿಜೆಪಿ MLA ಆಗ್ಬೋದು, MP ಆಗ್ಬೋದು. ನರೇಂದ್ರ ಮೋದಿ ಅವ್ರ ಫೋಟೋ ಇಲ್ಲ ಅಂತಂದ್ರೆ ಇವ್ರು ಠೇವಣಿ ಕಳ್ಕೊಳ್ಳೋದು ಪಕ್ಕ. ಹಂಗಾಗಿ ನಾನು ಕಾಂಗ್ರೆಸ್ ಮತ್ತೆ ಬಿಜೆಪಿ ದವ್ರಿಗೆ ಸತ್ಯ ಮಾಡಿ ಪ್ರಶ್ನೆ ಹಾಕಿದ್ದೆ, ಹಿಂಗ್ ಮಾಡ್ರಿ, ಈ ಸತ್ಯ ಲೋಕಸಭೆ ಚುನಾವಣೆ ನಿಮಗೆ ವೈಯಕ್ತಿಕ ವರ್ಚಸ್ ಇತ್ತಂದ್ರೆ ಇಂಡಿಪೆಂಡೆಂಟ್ ನನ್ನ ಎದುರು ಗೆಲ್ರಿ. ನೀವು ಅಕಸ್ಮಾತ್ ನೀವು ಏನು ನನಗೆ ಇಂಡಿಪೆಂಡೆಂಟ್ ಗೆದ್ದಂದ್ರೆ